ಕಾಶಿಲಿ ಸ್ನಾನ ಮಾಡು ಕಾಶಿ ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಮಧ್ಯಾಹ್ನದ ವಿಶೇಷ ಮಾತುಕತೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನನ್ನ ಜೊತಾಡ್ತಕ್ಕದೇನು ಅಂತಂದ್ರೆ, ಚೇತನ್ ಕುಮಾರ್ ಅನ್ನೋ ವ್ಯಕ್ತಿ, ಒಂದು ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ನಟ. ಇವತ್ತು ಕನ್ನಡದ ಅಸ್ಮಿತೆ ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬ ನಟ ಅಷ್ಟೇ, ಅವರಿಂದ ಕನ್ನಡ ಸಿನಿಮಾ ಉದ್ಧಾರ ಆಗಿಲ್ಲ, ಅವ್ರಿಗೆ ಯಾಕೆ ಸ್ಮಾರಕ ಮಾಡಬೇಕು ಅನ್ನೋ 3 ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಸೊ ಈ ಪ್ರಶ್ನೆಗಳನ್ನ ರಾಜ್ಕುಮಾರ್ ಅಭಿಮಾನಿಯಾಗಿರ್ತಕ್ಕಂಥ ಮತ್ತು ಸಾಮಾಜಿಕ ಹೋರಾಟಗಾರರಾಗಿರ್ತ ನಾವು ಬಹಳ ಚಿಕ್ಕ ವಯಸ್ಸಿಂದ ನಾನು ಬಲ್ತಕ್ಕಂಥ ಪರಶುವ್ರನ್ನ, ಒಡನಾಡಿಯ ಪರಶುವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಈ ವಿವಾದ ತಾವು ಗಮನಿಸಿದ್ರ, ಯಾವ್ಯಾವ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರ, ತಾವು ಹೇಗೆ ನೋಡ್ತೀರಾ ಇದನ್ನ? ಸರ್, ಇಲ್ಲಿ ಈ ವಿವಾದವನ್ನ ಈ ಸಂದರ್ಭದಲ್ಲಿ ಸೃಷ್ಟಿಸಬಾರ್ದಾಗಿತ್ತು. 20 ವರ್ಷಗಳ ನಂತರ ಸೃಷ್ಟಿಸಬಾರ್ದಾಗಿತ್ತು. ಮತ್ತು ಅದರಲ್ಲಿಯೂ ಕೂಡ ಅವ್ರ ಕುಟುಂಬ ಆಗಿರ್ಬೋದು ಅಥವಾ ರಾಜ್ಕುಮಾರ್ ಅವರನ್ನ ನಮ್ಮ ಹಿರಿಯಣ್ಣ ಅಂತ ಒಪ್ಕೊಂಡ ಮನೆಗಳಾಗಿರ್ಬೋದು, ಒಂದು ಸಣ್ಣ ಸಂಭ್ರಮಾಚರಣೆ, ಜಾತಿ ಭೇದ ಮರೆತು ಒಬ್ಬ ನಾಯಕನನ್ನ ಪ್ರೀತಿಸುವಂತವ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದಲೇ ನಾವು ಕಲಿಕೆಯನ್ನ ಕಲ್ತಿದ್ದೇವೆ. ವಿನಯ ಅಂದ್ರೇನು, ರೈತಾಪಿ ಅಂದ್ರೇನು, ಬದುಕು ಅಂದ್ರೇನು, ಅಣ್ಣ ತಂಗಿಯ ವ್ಯವಹಾರಗಳಂದ್ರೇನು, ವ್ಯವಹಾರದಲ್ಲಿ ಧರ್ಮ ಅಂದ್ರೇನು, ಮತ್ತೆ ನೈತಿಕತೆ ಅಂದ್ರೇನು ಅನ್ನುವಂಥದ್ದು ಸಿನಿಮಾದಿಂದಲೂ ಕೂಡ ಎಲ್ಲವೂ ಎಜುಕೇಟ್ ಮಾಡ್ತವೆ. ಸಿನಿಮಾದಿಂದ ಎಜುಕೇಟ್ ಮಾಡಿದಂತ ಮೇರು ವ್ಯಕ್ತಿತ್ವ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ರಾಜ್ಕುಮಾರ್ ಅವರು ಇದುವರೆಗೂ ಎಲ್ಲಿ ನನ್ನ ಅಭಿಮಾನಿಗಳು ನಾನ್ ಸಿಗರೇಟ್ ಸೇದ್ರೆ ಅವರು ಎಲ್ಲಿ ಕಲ್ತ್ಕೊಂಡ್ಬಿಡ್ತಾರೋ, ನಾನೆಲ್ಲಿ ಏಕವಚನದಲ್ಲಿ ಮಾತಾಡಿದ್ರೆ ಅವರು ಏಕವಚನದಲ್ಲಿ ಮಾತಾಡ್ತಾರೋ ಅಂತ ಹೇಳಿ ಗುರುವಾಗಿ, ತಂದೆಯಾಗಿ ವಿವೇಕವನ್ನ ಕಲಿಸಿದಂತ ಅಸ್ಮಿತೆ ಅದು. ಬದುಕಿನ ಇನ್ನೇನು ಆಶಾ ಕಿರಣವೇ ಇಲ್ಲ ಅಂತ ಅಂದಾಗ ಕಾಮನ್ ಬಿಲ್ ಅಂತ ಪಿಕ್ಚರ್ ಅನ್ನು ತೆಗೆದು ವಿಕಲಚೇತನರಿಗೂ ಒಂದು ಜೀವನ ಇದೆ ಅಂತ ಹೇಳ್ಕೊಟ್ಟಂತ ವ್ಯಕ್ತಿತ್ವ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಾಂಪ್ರದಾಯಿಕವಾದಂತಹ ಕೃಷಿ, ಸಾಂಪ್ರದಾಯಿಕವಾದಂತಹ ಪಶುಸಂಗೋಪನೆ, ಕಂಬಾರಿಕೆ, ಅದರಲ್ಲಿರುವ ಭಕ್ತಿ, ಯಾತನೆಯಾದಂತ ಬದುಕು, ಸಂಭ್ರಮ, ಹಬ್ಬಗಳಲ್ಲಿರುವ ಯೋಗ್ಯತೆ ಇತ್ಯಾದಿಗಳನ್ನ ಪ್ರತಿ ಒಂದನ್ನು ಸೂಕ್ಷ್ಮದಿಂದ ಸಮಗ್ರವಾಗಿ ನಮಗೆ ಬಲಿಷ್ಠತೆಯನ್ನ ಕಲಿಸ್ಕೊಟ್ಟವರು. ಎಲ್ಲಿ ಈ ದೇಶದ ನಾಡು ನುಡಿಯ ಬಗ್ಗೆ ಕಿಂಚಿತ್ತು ಗೊತ್ತಿಲ್ಲದೆ ಇರುವ ವ್ಯಕ್ತಿ ಚೇತನ್ ಕುಮಾರ್. ಅವರು ನನಗೆ ಪರ್ಸನಲ್ ಆಗಿ ಪರಿಚಯ, ನನ್ನ ಸಂಸ್ಥೆಗೂ ಬಂದಿದ್ದಾರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಅವ್ರ ಕಡೆಯಿಂದ ಒಂದು ಜನಗಣಮನನಾಗಲಿ, ಕನ್ನಡ ಡಿಂಡಿಮಾನ್ ಆಗ್ಲಿ, ಕನ್ನಡ ನಮ್ಮ ರಾಜ್ಯ ಕನ್ನಡ ಕುವೆಂಪುರವರು ಬರೆದಂತ ಹಾಡನ್ನಾಗ್ಲಿ ಹೇಳಲಿಕ್ಕೆ ಬರದೇ ಇರುವಂತ ವ್ಯಕ್ತಿ. ಬಾಲ್ಯದಿಂದಲೂ ಕೂಡ ನೋಡಿ, ಬಾಲ್ಯದಲ್ಲಿಯೇ ಅವರ ತಂದೆ ತಾಯಿಯವರು ಇಲ್ಲಿ ಹುಟ್ಟಬಾರ್ದು ಅಂತ ಹೇಳಿ ಅಮೆರಿಕದಲ್ಲಿ ಹುಟ್ಟಿಸ್ಕೊಂಡಂತ ಮಗ ಅವನು. ಮತ್ತೆ ಅವರ ತಂದೆ ತಾಯಿಯೂ ಕೂಡ ಇಲ್ಲಿ ಎಲ್ಲಾರ ವೈದ್ಯರಾಗೋದು, ಪ್ರತಿಭಾ ಪಲಾಯನ ಆಗ್ಲೇ ಆಗೋಗಿದೆ ಅಂತ ಪ್ರತಿಭಾ ಪಲಾಯನ. ಆ ದೇಶದ ಪ್ರಜೆ, ನಾನೇನು ಅವಮಾನಿಸ್ತಿಲ್ಲ, ಆ ದೇಶದ ದೊಡ್ಡದಿರ್ಬೇಕಾದ್ರೆ ಮೂಲಭೂತ ಪ್ರಶ್ನೆ ಸರ್ ಅದು. ಯಾಕಂದ್ರೆ ಈಗ ನೀವು ಒಬ್ಬ ಕನ್ನಡ ಅಸ್ಮಿತೆಯ ಅಸ್ತಿತ್ವನ ಪ್ರಶ್ನೆ ಮಾಡಿದಾಗ ನಿಮ್ಮ ಅಸ್ತಿತ್ವನ ಪ್ರಶ್ನೆ ಆಗ್ಬೇಕಲ್ಲ ಅಂತ ಅಷ್ಟೇ. ನಾವು ಮಾನವೀಯತೆಗೆ ತುಡಿದ್ರೆ ನಂದೇನು ಅಭ್ಯಂತರ ಇಲ್ಲ. ಒಂದು, ಆ ದೇಶದಲ್ಲಿ ನನ್ನ ಭಾರತೀಯ ಜನರನ್ನ ಕೈಗೆ ಕಬ್ಬಿಣ ಹಾಕಿ ಕೋಣ ತೋರಿಸಿ ಫ್ಲೈಟ್ ಅಲ್ಲಿ ರಿಸರ್ಚ್ ಮಾಡಕ್ಕೂ ಬಿಡದೆ ಭಾರತದ ನೆಲದಲ್ಲಿ ಇಳಿಸಿದಂತ ಟ್ರಂಪ್ ಬದುಕಿದ್ದಾನೆ. ಅವನ ಬಗ್ಗೆ ಈತ ಆ ದೇಶದ ಪ್ರಜೆಯಾಗಿ ಆ ದೇಶದ ಸಂವಿಧಾನದ ಪ್ರಕಾರವಾಗಿ ಮಾತಾಡಲ್ಲ. ಸೊಲ್ಲೆತ್ತಿದ್ರೆ ಜೈಲು, ಸೊಲ್ಲೆತ್ತಲಿಲ್ಲ. ಎರಡನೇದು ನೋಡಿ, ಇರಾನು, ಇಸ್ರೇಲ್ ಅಲ್ಲಿ ಮಕ್ಕಳನ್ನ, ಮಹಿಳೆಯರನ್ನ ಕೊಂದಾಗಿದೆ.
ಅಲ್ಲಿ MP ಒಬ್ಬ ಪ್ರಶ್ನೆ ಮಾಡ್ತಾನೆ, ಅಲ್ಲಿಯ MP, ಅಮೆರಿಕದ MP, ನೋಡ್ರಪ್ಪ ಅಮೆರಿಕ ನಮ್ ದುಡ್ಡನ್ನ ಹಾಕಿ ಆ ದೇಶದ ಮಕ್ಕಳನ್ನ ಯಾಕೊಂದೆ ಅಂತ ಲೆಕ್ಕ ಕೇಳ್ತಾ ಕೂತಿದ್ದಾನೆ. ಇವನು ಆ ದೇಶದ ಪ್ರಜೆ ಆಗಿ ಇಲ್ಲಿ ಅಸ್ಮಿತೆಯ ಬಗ್ಗೆ ಮಾತಾಡ್ತಾನೆ, ಆದ್ರೆ ಇಲ್ಲಿಯ ಬಗ್ಗೆ ಏನೂ ಗೊತ್ತಿಲ್ಲ. ಸರ್, ಎಲ್ಲಾ ಬ್ರಿಟಿಷ್ ಕಂಪನಿ, ಅಮೆರಿಕನ್ ಕಂಪನಿ, ಜರ್ಮನ್ ಕಂಪನಿ, ಎಲ್ಲಾ ಕಂಪನಿಗೂ ₹1 ಸರ್, ₹1 ಲೆಕ್ಕಾಚಾರದಲ್ಲಿ 1000 ಎಕರೆಯನ್ನ ಬೆಂಗಳೂರು, ಮೈಸೂರಿನಲ್ಲಿ ಕೊಟ್ಟಿದ್ದೇವೆ. ಅವ್ರು ಯಾರು ಕೂಡ ಆ ಗೇಟ್ ಇಂದ ಒಳಗಡೆ ಬರಕ್ಕಾಗಲ್ಲ ಕನ್ನಡಿಗ ಜನರು. ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಗೇಟ್ ಒಳಗಡೆ ನಾವು ಹೋಗೋಕ್ಕಾಗತ್ತಾ? ನಾವು ಇಲ್ಲಿ ಅಸ್ಮಿತೆಯನ್ನು ರಾಜ್ಕುಮಾರ್ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ಅದ್ರ ಸುತ್ತ ಹೂವ ಮಾರೋರು ಬದುಕು ಕಟ್ಕೊಂಡಿದ್ದಾರೆ ಸರ್. ಅಂದ್ರೆ ಬಡವರು ಬದುಕು ಕಟ್ಕೊಂಡಿರೋದು ಇವ್ರ ಕಣ್ಣಿಗೆ ಯಾಕೆ ಕಾಣಲ್ಲ? ಮತ್ತೆ ಇವ್ರು ಯಾರು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಅಸ್ಮಿತೆಯನ್ನ, ಈ ರಾಜ್ಕುಮಾರ್ನ ಅವಮಾನಿಸಿದ್ರೆ ನಾನು ಕೀರ್ತಿವಂತನಾಗ್ತೀನಿ ಅನ್ನುವಂತ ಒಂದು ಕುಖ್ಯಾತವಾದಂತ ವಿಚಾರ ಇದೆಯಲ್ಲ, ಅವರು ಆತ್ಮೀಯರೇ ಚೇತನ್ ಕುಮಾರ್ ಅವರು. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಆನೆಸ್ಟಾಗಿ, 2 ಸಾರಿ ಒಡನಾಡಿಗೆ ಬಂದಿದ್ದಾರೆ. ನನ್ಗೇನ್ ಡೊನೇಟ್ ನಾನೇನ್ ತಗೊಳಲ್ಲ ಆ ತರದವ್ರ ಹತ್ರ. ಆದ್ರೆ ಇವ್ರು ಯಾರಿಗೂ ಡೊನೇಟ್ ಮಾಡಲ್ಲ, ಯಾವ ಬಡವನ ಬಾಯಿಗೂ ಒಂದು ತುತ್ತು ಕಲ್ಸಾಕಲ್ಲ. ಇವರ ತುತ್ತಿಗೋಸ್ಕರ ನಮ್ಮ ಸ್ವಾಭಿಮಾನವನ್ನ, ನಮ್ಮ ಅಸ್ಮಿತೆಯನ್ನ, ನಮ್ಮ ವಿಚಾರಧಾರೆಯನ್ನ, ನಮ್ಮ ಬದುಕು ಬೆಳಕನ್ನ ನಂದಿಸೋ ರೀತಿಯ ಮಾತುಕತೆಯನ್ನ ಸಹಿಸಕ್ಕಾಗಲ್ಲ. ಆಮೇಲೆ ನನ್ನ ತಾಯಿ ಬಗ್ಗೆ ಕೆಟ್ಟದಾಗ ಹೇಳ್ಬಿಟ್ರು ಅಂತ ಹೇಳ್ತಾರೆ. ನೀವು ಯಾಕಂದ್ರೆ ನೀವು ಹೇಳಿದ್ರಿ ಒಡನಾಡಿಗೆ ಬಂದಿದ್ರು ಅಂತ ಹೇಳಿದ್ರಿ. ಒಡನಾಡಿ ನಾವು ಬಹಳ, ನನ್ನ ಪತ್ರಿಕೋದ್ಯಮ ಆರಂಭದಿಂದಲೂ ನಿಮ್ಮ ಜೊತೆ ನೋಡಿದ್ದೀವಿ, ನಿಮ್ಮ ಎಲ್ಲ ಕೆಲಸಗಳನ್ನ ನೋಡಿದ್ದೀವಿ. ನೀವು ಮಾಡುತ್ತ ಕೆಲಸವನ್ನೇ ರಾಜ್ಕುಮಾರ್ ಕುಟುಂಬ ಕೂಡ ಮಾಡ್ತಾ ಇದೆ ಮೈಸೂರಿನಲ್ಲಿ, ನೀವು ಅದನ್ನ ನೋಡಿದ್ದೀರಾ? ಹೌದು, ಅದನ್ನು ಹೇಳಿದ್ದೀನಲ್ಲ ಸರ್ ನಾನು ಆ ಪೋಸ್ಟ್ ಅಲ್ಲಿ. ನೋಡಿ, ಶಕ್ತಿಧಾಮ ಆಗ್ಲಿಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕಾರಣ, ಅಂಬೇಡ್ಕರ್ ಭವನಕ್ಕೆ ಮಿನಿಮಮ್ ಆದಾಯ ತಂದ್ಕೊಟ್ಟಂತ ರಾಜ್ಕುಮಾರ್, ಶಿಕ್ಷಕರ ಭವನಕ್ಕೆ ಮಾತಾಡಿದ ರಾಜ್ಕುಮಾರ್, ಶಿಕ್ಷಕರ ಭವನಕ್ಕೆ ಎಲ್ಲಾ ಶಿಕ್ಷಕರಿಗೂ ಒಂದು ಆದರ್ಶಪ್ರಾಯ. ನಾನು ಓದಿದ್ದು ಕಮ್ಮಿಯಪ್ಪ, ಶಿಕ್ಷಕರ ಭವನ ಆಗ್ಬೇಕು ಅಂತ ಬಂದು ಕೇಳ್ಕೊಂಡವ್ರಿಗೆ ಹಾಡು, ಕುಂತ ಮತ್ತು ವಿಚಾರಧಾರೆಯನ್ನ ನನ್ಗೇನೋ ತಿಳುವಳಿಕೆ ಇಲ್ಲದೆ, ಇಲ್ಲ ಕಣಪ್ಪ ಆದ್ರೆ ನಿಮ್ದು ಏನೋ ಹೇಳ್ತಿದ್ದೀರಲ್ಲ, ದೊಡ್ಡ ಮನುಷ್ಯರು ಬೆಳಿತಾರಲ್ಲ ಅಂತ ಹೇಳಿ ಆ ವಿದ್ಯೆಗೆಲ್ಲ ಸೆಂಟರ್ಗಳನ್ನ ಕಟ್ಟಿಸ್ಕೊಟ್ಟಂತಹ ವ್ಯಕ್ತಿತ್ವ ಸರ್ ಅದು. ಘನತೆಯ ವ್ಯಕ್ತಿತ್ವ, ವಿಚಾರದ ವ್ಯಕ್ತಿತ್ವ. ಶಿಕ್ಷಕ ಭವನ ಎಲ್ಲೆಲ್ಲ ಆಯ್ತು? ಎಲ್ಲ ಆಗಿಲ್ಲ ಅಂತ ಕೇಳಿ, ಅದೆಲ್ಲ ರಾಜ್ಕುಮಾರ್ ಕಾನ್ಸೆಪ್ಟ್ ಇದು. ರಾಜ್ಕುಮಾರ್ ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಕುಮಾರ್ ಅವರು ಕಾಂಟ್ರಿಬ್ಯೂಟರ್ಸ್ ಅಲ್ವಾ ಸರ್? ಈಗ ರಾಮನಗರದ ಅಂಬೇಡ್ಕರ್ ಭವನ ಯಾರು ಕಾಂಟ್ರಿಬ್ಯೂಟರು? ರಾಜ್ಕುಮಾರ್ ಅವರೇ. ಶಕ್ತಿಧಾಮಕ್ಕೆ ಯಾರು ಕಾಂಟ್ರಿಬ್ಯೂಟರು? ರಾಜ್ಕುಮಾರ್ ಅವರೇ. ಕ್ಯಾನ್ಸರ್ ಪೇಷಂಟ್ ಆಯೋಜನೆ ಮಾಡ್ತಿದ್ದಂತವ್ರಿಗೆ ಅವರೇ ಕಾಂಟ್ರಿಬ್ಯೂಟರು. ಮತ್ತೆ ಈ ಸಂಸ್ಕಾರವನ್ನು ಬೆಳೆಸಬೇಕು ಅಂತ ಅಮಿತಾಬ್ ಬಚ್ಚನ್ ಮತ್ತು ರಾಜ್ಕುಮಾರ್ ಎಷ್ಟೇ ಕ್ಲೋಸ್ ಆಗಿದ್ರು, ವಿಶ್ವ ಸೌಂದರ್ಯ ಸ್ಪರ್ಧೆಗೆ ನಾನು ಬರಲ್ಲಪ್ಪ ಅದ್ರ ಉದ್ಘಾಟನೆಗೆ, ನನ್ಗೆ ಇಡೀ ಜಗತ್ತೇ ಸುಂದರವಾಗಿ ಕಾಣ್ತಿದ್ದಾಗ ನಾನೇ ಅದನ್ನ ನಾನು ಬೇರೆಯವ್ರನ್ನ ಸುಂದರ ಅಲ್ಲ ಅಂತ ಹೇಳದಂತ ಮನುಷ್ಯ. ವ್ಯಕ್ತಿತ್ವದ ದೊಡ್ಡ ಕನ್ನಡಿ ಅಲ್ವಾ ಸರ್ ನಮ್ಗೆ? ವಿಚಾರದ ಕನ್ನಡಿ. ಮತ್ ನನಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿ ದೊಡ್ಡ ಮನುಷ್ಯ ಆದಂತ ವ್ಯಕ್ತಿತ್ವ. ಅವರನ್ನ ಟೀಕಿಸಿ ಅಥವಾ ಅವಮಾನಿಸಿ ನಾವು ಗಳಿಸೋದಾದ್ರೂ ಏನು? ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆ ಅವಮಾನಕ್ಕೊಳಗಾದಂಗಲ್ವಾ? ಅಲ್ಲ, ನಮ್ಮ ಬೇಸಿಕ್ ಪ್ರಶ್ನೆ ಇದೇನೆ ಸರ್. ಇದು ವೈ ರಾಜ್ಕುಮಾರ್ ಬದುಕಿದ್ದೀರಾ, ಉತ್ತರ ಕೊಡ್ತಿದ್ರೋ ಇಲ್ಲ ಗೊತ್ತಿಲ್ಲ. ಆದ್ರೆ ಈಗ ಅವ್ರು ಇಲ್ಲದೆ ಇದ್ದಾಗ ನೀವು ಅವ್ರನ್ನ ಹೆಸರು ತಗೊಂಡು ನೀವೇನ್ ಮಾಡಕ್ ಹೊರಟಿದ್ದೀರಾ? ಯಾಕೆ ಕನ್ನಡ ಅಸ್ಮಿತೆ ನಾವೆಲ್ಲ ಒಪ್ಕೊಂಡಾಗ ಯಾಕೆ ಟಾರ್ಗೆಟ್ ಮಾಡಿ? ಸರ್, ರಾಜ್ಕುಮಾರ್ ನೋಡಿ ಸರ್, ಉತ್ತರ ಕೊಡ್ತಾರೋ ಕೊಡಲ್ವೋ, ಅಥವಾ ಆ ಟೈಮಲ್ಲಿ ಕೊಡ್ತಿದ್ರು ಕೊಡಲ್ವೋ ಅದಲ್ಲ. ರಾಜ್ಕುಮಾರ್ ನನ್ನ ಕುಟುಂಬದ ಹಿರಿಯಣ್ಣ. ಆ ಹಿರಿಯಣ್ಣನ ಪರವಾಗಿ ನಾನ್ ಮಾತಾಡದೆ ಇನ್ಯಾರು ಮಾತಾಡ್ಬೇಕು ಸರ್? ಮನೆಯನ್ನು ಕೂಡ ರಾಜ್ಕುಮಾರನ್ನ ಗೌರವ ಭಾವನೆಗಳಿಂದ ನೋಡ್ತದೆ. ಆ ಭಾವನೆಗಳನ್ನ ಅಲುಗಾಡಿಸ್ಲಿಕ್ಕೆ ಇವ್ರು ಯಾರು? ಒಬ್ಬ ವಿಕೃತ ವ್ಯಕ್ತಿಯನ್ನ ಬಸವಣ್ಣ ನಂತರ ಕನ್ನಡ ನಾಡು ಅಣ್ಣ ಅಂತ ಕರೆದಿದ್ರು ರಾಜ್ಕುಮಾರ್ನವ್ರನ್ನೇ ಅಲ್ವಾ ಸರ್? ಇಂತ ಅಣ್ಣನ್ ಯಾಕೆ ಅವಮಾನಿಸೋ ಕಾಂಟ್ರಾಕ್ಟ್ ಯಾರೋ ಕೊಟ್ಟಿದ್ರ ಇವ್ರಿಗೆ ಅಂತ? ಯಾಕೆ ಈ ವಿಷಯ ಎತ್ಕೋಬೇಕು? ಇವ್ರಿಗೆ ಹಿಸ್ಟಾರಿಕಲ್ ರೀಸನ್ಸೇ ಗೊತ್ತಿಲ್ಲ. ಈ ಡೋಂಟ್ ನೋ ಎನಿಥಿಂಗ್. ಹಿಸ್ಟಾರಿಕಲ್ ರೀಸನ್ಸ್ ಗೊತ್ತಿಲ್ಲ, ವಿಚಾರಧಾರೆ ಗೊತ್ತಿಲ್ಲ, ತತ್ವಾಧಾರಿತ ಅಂಶಗಳು ಗೊತ್ತಿಲ್ಲ. ಅವನ ಕೈಲಿ ಈ ದೇಶದ
ರಾಷ್ಟ್ರಗೀತೆಯನ್ನ ಫುಲ್ ಆಗಿ ಹೇಳಿಸ್ಬಿಡಿ, ಹ್ಮ್ ಬರಲ್ಲ. ನಾನು ನಾಡಗೀತೆ ನೀವು ಹೇಳೋ ನಾಡಗೀತೆ ಹೇಳಿಸಿ ಸಾಕು. ನಾಡಗೀತೆ ಹೇಳಿಸ್ಬಿಡಿ, ಬರಲ್ಲ. ಹ್ಮ್ ಆ ಈ ತರದ ವ್ಯಕ್ತಿತ್ವಗಳು ಯಾವಾಗ್ಲೂ ಕಳಂಕಿತರು. ಹ್ಮ್ ನಾನು ಹಂಗೆ ಯಾಕೆ ಈ ಮಾತನ್ನ ನೋವಿಂದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹ್ಮ್ ನಾವು ಅವರು ಮಾಡಿದ ದಲಿತ ಪರವಾದಂತ ಹೇಳಿಕೆಗಳನ್ನ ಗೌರವಿಸ್ತಲೇ ಅವರಾಗೆ ಅವ್ರು ಬಂದದ್ದು. ಹ್ಮ್ ಆದ್ರೆ ಈ ಮಟ್ಟಿನ ಪ್ರಚಾರಕ್ಕೋಸ್ಕರ ಒಂದು ಹೀನವಾದಂತ ಅಂಶಕ್ಕೆ ಇಳಿದು ಬಿಡೋದು ಇದೆಯಲ್ಲ, ಅಲ್ಲ ಅದಕ್ಕಿಂತ ಅಲ್ಲ ಸರ್. ಮಣಿಪುರದ ಹೆಣ್ಣು ಮಕ್ಕಳು ಬೆತ್ತಲೆ ಓಡಾಡಿದಾಗ ಇವ್ರು ಮಾತಾಡ್ಲಿಕ್ಕೆ ಏನಾಗಿತ್ತು? ಇವತ್ತಿಗೂ ಮಣಿಪುರ ಅಮೆರಿಕದಲ್ಲಿ ಸರ್, ಅಮೆರಿಕದಲ್ಲಿ ಕಿರಣವ್ರೆ 90 ಲಕ್ಷ ಜನ ಟ್ರಂಪ್ ಯುದ್ಧ ನೀತಿಯ ವಿರುದ್ಧವಾಗಿ ಬೀದಿಗಿಳಿತಾರೆ. ಹೌದು, ನೋ ಕಿಂಗ್ಸ್ ನೋ ಕಿಂಗ್ಸ್ ನೋ ಕಿಂಗ್ಸ್, ನಮಗೆ ರಾಜ ಬೇಡ ಅಂತ ಹೇಳ್ತಾರೆ. ಇವನು ರಾಜ ಬೇಕು ಅಂದವನು ಇಲ್ಲಿ ಬಂದು ಔಸ್ಕೊಂಡ. ಅಲ್ಲಿಯ ಸಿಟಿಸನ್ ಅಲ್ವಾ ಸರ್ ಇವನು? ಅವ್ರ ತಂದೆ ತಾಯಿ ಅಲ್ಲಿಯ ಸಿಟಿಸನ್ಸ್ ಅಲ್ವಾ? ಆಯ್ತಲ್ವಾ? ಇಲ್ಲಿ ಪ್ರಾಪರ್ಟಿ ಹೊಂದಿದಾಗ ಇವರಿಗೆ ಸಿಟಿಸನ್ನೇ ಅಲ್ದೇ ಇರೋವ್ರಿಗೆ ಕೊಡ್ಲಿ ಸರ್, ಬಡವರು ಕೊಡ್ಲಿ, ಇದು ಕೊಡ್ಲಿ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಹೇಳಿ, ಬ್ರಿಟಿಷ್ ಪ್ರಧಾನ ಮಂತ್ರಿ ಆಗಿದ್ರಲ್ಲ ಸುಖೇತ್ ಅವರು, ನಮ್ಮ ನಾರಾಯಣ ಮೂರ್ತಿ ಅವರ ಅಳಿಮಯ್ಯ, ಅವ್ರಿಗೆ ಎಷ್ಟು ಲಕ್ಷ ಎಕರೆ ಕೊಟ್ಟಿದೀವಿ, ಎಷ್ಟು ಸಾವಿರ ಎಕರೆ ಕೊಟ್ಟಿದೀವಿ, ಸಾರಿ ಲಕ್ಷ ಅಲ್ಲ, ಎಷ್ಟು 100 ಎಕರೆ ಕೊಟ್ಟಿದೀವಲ್ಲ ಸರ್. ನನ್ಗೇನ್ ಸರ್ ಕಾಂಟ್ರಿಬ್ಯೂಷನ್? ಏನ್ ಕಾಂಟ್ರಿಬ್ಯೂಷನ್? ನಾನೇನು ಅವ್ರನ್ನ ಟೀಕಿಸ್ತಾ ಇಲ್ಲ, ಅವರನ್ನ ಎತ್ತಲ್ಲ. ಈ ಯಾರು ಮನೆಯಲ್ಲಿ ಸಂಸ್ಕಾರ ಕಲ್ಸಿದ್ರು, ಯಾರು ಮನೆಗೆ ವಿದ್ಯೆ ಬೇಕು ಅಂತ ಹೇಳಿದವರು, ಎಲ್ಲಕ್ಕಿಂತ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ಸರ್, ಈ ದೇಶದಲ್ಲಿ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಕಣ್ಣನ್ನ ಡೊನೇಟ್ ಮಾಡುವಂತ ಒಂದು ಚಳುವಳಿಗೆ ಇವರೇ ಸರ್ ಮೊದಲ. ಬೇಡ್ರ ಕಣ್ಣಪ್ಪ ಅಲ್ಲ ಸರ್, ಕಣ್ಣು ದಾನಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಹೇಳಿದ ಬೇಡ್ರ ಕಣ್ಣಪ್ಪ ಅಂತ ಹೇಳಿ ಅದಕ್ಕೆ ಕಣ್ಣನ್ನ ದಾನ ಮಾಡಿ ಮಣ್ಣಲ್ಲಿ ಎಷ್ಟು 1000 ಜನಕ್ಕೆ ಕಣ್ಣಾದ್ರು ಸರ್ ರಾಜ್ಕುಮಾರ್ ಅವರು. ಇದೊಂದೇ ಸಾಕಲ್ವಾ ಸರ್ ಚಾರಿಟಿ? ಹೌದು, ಅವ್ರಿಗೆ ರಾಜ್ಕುಮಾರ್ ಜನ ಏನ್ ಮಾಡ್ತಾ ಇದ್ರು ಅದನ್ನ. ಕಣ್ದಾನ ಮಾಡ್ರೆ ಕಣ್ದಾನ, ರಕ್ತದಾನ, ಬಂಗಾರದ ಮನುಷ್ಯ ಅಂದ್ರೆ ಬಂಗಾರದ ಮನುಷ್ಯ. ಹೌದು, ನಾನು ಇವತ್ತೇನಾದ್ರೂ ಒಡನಾಡಿ ಸ್ಟಾರ್ಟ್ ಮಾಡಿದ್ದೀನಿ ಅಥವಾ ರೈತನಾಗಿದ್ದೀನಿ, ಇನ್ನೇನೋ ಆಗಿದ್ದೀನಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ರಾಜ್ಕುಮಾರ್. ಅವ್ರು ಕೊಟ್ಟಂತ ಸರಳ ವೈಜ್ಞಾನಿಕ ವಿಚಾರಗಳು. ನಾನು 5 ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ. ರಾಜ್ಕುಮಾರ್ ಎದುರುಗಡೆ ಕಾಲಿನ ಧೂಳಾಗ್ಲಿಕ್ಕೂ ಸಾವನಲ್ಲ. ಅಷ್ಟೊಂದು ನನಗೆ ಕಲಿಕೆಯನ್ನ ಕಲಿಸಿದವರಿಗೆ ಯಾವುದೋ ದೇಶದ ಪ್ರಜೆ ಆಯ್ತು, ನಿನ್ನ ಅಭಿಪ್ರಾಯನ ಮನ್ನಿಸೋಣ, ಟೀಕಿಸೋಣ. ನಾನು ಟ್ರಂಪ್ನ ಟೀಕಿಸ್ತೀನಿ, ನೀನು ಟೀಕಿಸೋಣ. ಆದ್ರೆ ಟೀಕೆಗೆ ಹರನಲ್ಲದ ವ್ಯಕ್ತಿಯನ್ನ ಟೀಕಿಸ್ತೀಯ ಯಾಕೆ? ಅದು ನಮ್ಮ ಭಾವನೆ, ನಮ್ಮ ಕಾರುಣ್ಯವನ್ನ ಕಲಿಸ್ತೀಯ ಯಾಕೆ? ವ್ಯಕ್ತಿ ಎಸ್ ಕರೆಕ್ಟ್, ಒಳ್ಳೆ ಪದ. ಭಾವನೆಗಳು ನಿಜವಾಗ್ಲೂ ನಮ್ಮ ನಾಡಿನ ಜನತೆ ಬಹಳ ಡಿಸ್ಟರ್ಬ್ ಆಗಿದ್ದಾರೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ, ಯಾಕೆ ಇದು ಅಂತ ಹೇಳಿ. ಭಾವನೆಗಳು ಕಲ್ಕೋಗಿದೆ ಜನರದ್ದು. ಭಾವನೆ ಕಲ್ಕೋಗಲ್ವಾ ಸರ್? ನಮ್ಮ ಕಣ್ಣಲ್ಲಿ ಏನಪ್ಪ, ಏನ್ ಮನುಷ್ಯ ಇಷ್ಟೊಂದು ಕ್ರೂರಿನ ಅನ್ಸಲ್ವಾ ಸರ್? ಇವ್ನಿಗೇನಿದೆ ಉದ್ಯೋಗ? ಇಲ್ಲ ತಂದೆ ತಾಯಿ ಉಳಿಸಿರುವ ದುಡ್ಡಲ್ಲಿ ಇವ್ನಿಗೆ ಊಟ ಹಾಕ್ಬೇಕು, ಇಲ್ಲ ಕಟ್ಕೊಂಡಿರೋ ಹೆಂಡತಿ ಊಟ ಹಾಕ್ಬೇಕು. ಇವ್ನಿಗೆ ಉದ್ಯೋಗ ಏನಿದೆ? ಇದೇ ಉದ್ಯೋಗ ಏನಿದೆ ಅನ್ನೋದಾದ್ರೆ ಬೇಕಲ್ಲ ಈತನ್ಗೆ. ಅಲ್ಲ, ನಾವು ಉದ್ಯೋಗ ಏನಾದ್ರು ಮಾಡ್ಕೊಳ್ಳಿ, ಆದ್ರೆ ಶಾಂತಿ ಕದಡ ಉದ್ಯೋಗ ಗುತ್ತಿಗೆ ಕೊಡ್ಬಾರ್ದು. ಈಗ ಇವನ ಕಂಪ್ಲೇಂಟ್ ಹೆಂಗೆ ಸ್ವೀಕಾರಾರ್ಹ ಆಗುತ್ತೆ? ನಾನು ಆಲ್ರೆಡಿ ಅಮೆರಿಕ ಅಂಬಾಸಿಗೂ ಕೇಳಿದ್ದೀನಿ. ನಮ್ಮ ಭಾವನೆಯನ್ನ, ನಮ್ಮ ಕಾರುಣ್ಯವನ್ನ, ನಮ್ಮ ನಂಬಿಕೆಗಳನ್ನ, ನಮ್ಮ ಅಸ್ಮಿತೆಗಳನ್ನ ಕೆಣಕುವ ಹಕ್ಕಿಲ್ಲ ಅಮೆರಿಕ ಪ್ರಜೆ ಆಗಿದ್ರು. ಕೆಣಕೋ ಅಲ್ಲದಲ್ಲ, ಕಾಲಲ್ಲಿ ಹಾಕಿ ಹೊಸಕೋ ಪ್ರಯತ್ನ. ಮತ್ತೆ ಇದಕ್ಕೆ ಸಾರಿ ನಾನು ಹಿಂಗೆ ಹೇಳ್ತಾರೆ ಅಂತ, ಇದಕ್ಕೆ ಸೋಕಾಲ್ಡ್ ಹೋರಾಟಗಾರರು, ಸೋಕಾಲ್ಡ್ ಸಮಾಜವಾದಿಗಳು, ನನಗೆ ಮೆಸೇಜ್ ಆಗ್ತಾ ಇದ್ರು ಅವರು ನನ್ನ ಮೊಬೈಲ್ಗೆ ಪರ್ಸನಲ್ ಆಗಿ, ಯಾಕೆ ಕೇಳಬಾರ್ದು, ಯಾಕೆ ಚೇತನ್ ಇಂಥವ್ರೆಲ್ಲ ಸುತ್ತಮುತ್ತ ಅಧಿಕಾರದ ರಾಜ್ಯ ಸರ್ಕಾರ ಅಧಿಕಾರ ಸುತ್ತ ಇರ್ತಕ್ಕಂಥವ್ರೆಲ್ಲ ನನ್ನನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆ ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಾಕೆ ಪ್ರಶ್ನೆ ಕೇಳಬಾರ್ದು ಅಂತ ಕೇಳ್ತಾರೆ. ಪ್ರಶ್ನೆ ಕೇಳಬಾರ್ದು, ಯಾವ ಪ್ರಶ್ನೆ ಕೇಳಬೇಕು, ಯಾರನ್ನ ಕೇಳಬೇಕು, ಯಾರ ಬಗ್ಗೆ ಕೇಳಬೇಕು ಅನ್ನೋದು ನನ್ನ ಪ್ರಶ್ನೆ. ಎತ್ತಿದ್ದವನೇ ಕಾರಣ ಅಲ್ವಾ ಸರ್? ನೋಡಿ, ಬಲಿಷ್ಠವಾದಂತ ಆರ್ಥಿಕ ವ್ಯವಸ್ಥೆಯಲ್ಲಿ ಬಂಡವಾಳಶಾಹಿಗಳ ಬಗ್ಗೆ, ಬಂಡವಾಳಶಾಹಿ ದೇಶದಿಂದ ಬಂದಂತ ವ್ಯಕ್ತಿ ಅಮೆಜಾನ್ ಬಗ್ಗೆ ಮಾತಾಡಲ್ಲ,
ಗೋಲ್ಡ್ಮನ್ ಸ್ಯಾಕ್ ಬಗ್ಗೆ ಮಾತಾಡಲ್ಲ. ಹ್ಮ್ ಅವ್ರೆಲ್ರಿಗೂ ಭೂಮಿ ಕೊಟ್ಟಿದೀವಲ್ವ ನಾವು, ಹ್ಮ್ ದೊಡ್ಡ ದೊಡ್ಡ ಕಂಪನಿಗಳ ಬಗ್ಗೆ. ಹ್ಮ್ ಅವ್ರ ಬಗ್ಗೆ ಮಾತಾಡಲ್ಲ, ಹ್ಮ್ ಗೂಗಲ್ ಬಗ್ಗೆ ಮಾತಾಡಲ್ಲ. ಹ್ಮ್ ಎಲ್ಲೋ ಅಪರೂಪದಲ್ಲಿ 100 MGR ಸಮ ಅಂತ ಹೇಳಿದಂತ ರಜನಿಕಾಂತ್, ಹ್ಮ್ ಅಮಿತಾಬ್ ಬಚ್ಚನ್, ವಿನಯದಿಂದ ನಿಂತ್ಕೊಳ್ಳುವ ಅಮಿತಾಬ್ ಬಚ್ಚನ್. ಹ್ಮ್ ನಾವು ಅದೆಲ್ಲಕ್ಕಿಂತ ಮೀರಿದ್ದು ಏನು ಸರ್? ನಮ್ಮ ಎದೆಯೊಳಗೆ ಹ್ಮ್ ಕರುಣೆಯ ದೀಪ ಹಚ್ಚಿದ ವ್ಯಕ್ತಿ, ಮಾನವೀಯತೆ ಅಂದ್ರೆ ಏನು ಅಂತ ಹೇಳ್ಕೊಟ್ಟಂತ ವ್ಯಕ್ತಿ. ಹ್ಮ್ ಆ ದೊಡ್ಡ ದೊಡ್ಡ ಕಂಪನಿಗಳ ಬಗ್ಗೆ ಎತ್ತುತ್ತಾ ಇಲ್ಲ ಧ್ವನಿಯನ್ನ. ಹ್ಮ್ ಸಿಟಿಲಿ ಯಾಕೆ ಬೇಕು ಸರ್? ಹ್ಮ್ ಗ್ರಾಮೀಣ ಮಟ್ಟದಲ್ಲಿ ನಾವು ಬದುಕ್ತಾ ಇಲ್ವಾ? ಹ್ಮ್ ಹೈಯರ್ ಎಜುಕೇಶನ್ ಮಾಡಿ ನಮ್ ದೇವರ ನೋಡಿ, ದೇವ್ರ ಗುಡಿ, ಒಂದು ಸಣ್ಣ ಗುಡಿ ರೋಡ್ ಪಕ್ಕ ಇದ್ರು ನಮ್ಸ್ಬಿಟ್ಟು ಹೋಗ್ತೀವಿ. ನಮ್ ಗುಡಿ ಅದು ಅಂದ್ರೆ ಮಾತನಾಡುವ ದೇವರ ಗುಡಿ ಅದು. ರಾಜ್ಕುಮಾರ್ ಅವ್ರು ತೀರೋಗಿದ್ದಾರೆ, ಆ ಗುಡಿಯನ್ನ ನಾವು ಪೂಜೆ ಮಾಡಕ್ಕೆ ಬಿಡಲ್ಲ ಅಂತಂದ್ರೆ ಏನರ್ಥ? ನಿಮ್ಮ ಮಾತುಗಳು ನನ್ನನ್ನೇ ಸಮಚಿತ್ತ ಕಾಯ್ದುಕೊಳ್ಬೇಕಾದ್ರೆ ನನ್ನನ್ನೇ ಅಲುಗಾಡಿಸ್ತಾ ಇದಾವೆ. ಹೌದಲ್ವಾ? ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಕೇಳ್ಕೊಳ್ಳಿ ಸರ್, ಎಲ್ಲಕ್ಕಿಂತ ಹೆಚ್ಚಾಗಿ ಆ ಆಸ್ತಿ ರಾಜ್ಕುಮಾರ್ದಲ್ಲ, ಅವ್ರ ಕುಟುಂಬದಲ್ಲ. ಎಲ್ಲೂ ಸೇರಲ್ಲ ಈವನ್ ಟುಡೇ ಸರ್ಕಾರದ್ದು. ಹೌದು, ಎಲ್ಲೂ ಸೇರಲ್ಲ, ಅದು ಯಾವತ್ತೂ ಸೇರಲ್ಲ. ಅದು ನಮ್ ತಾತ ಮುತ್ತಾತನ ಗೋರಿ ಇರ್ತದೆ, ಹೊಡೆದಾಕ್ಬಿಟ್ಟು ಜಮೀನಲ್ಲಿ ಸೈಟ್ ಮಾಡ್ಬಿಟ್ಟು ಮಾರ್ಬಿಡಲ್ವಾ ಸರ್ ಜನ? ಯಾರು ಮಾಡಿಲ್ಲ ಸರ್, ಯಾರು ಮಾಡಿಲ್ಲ ಈ 20 ವರ್ಷದಲ್ಲಿ. ಅಲ್ಲ, ಆದ್ರೆ ರಾಜ್ಕುಮಾರನ್ನ ಇನ್ನೂ ಎದೆಯಲ್ಲಿ ಇಟ್ಕೊಂಡು ನಾವು ಸಾಕ್ತಾ ಇದೀವಿ ಸರ್. ನಮ್ಗೆ ಇಲ್ಲಿ ಜಾತಿ ಮುಖ್ಯ ಆಗಲ್ಲ, ನಮ್ಗೆ ಏನು ಮುಖ್ಯ ಆಗಲ್ಲ. ಯಾಕೆ ಈ ಎಲ್ಲಾ ಜನರು ನಾವು ದಂಗೆ ಎದ್ದಿದ್ದೀವಿ? ಅಲ್ಲಿ ಏನಾದ್ರು ನೀವು ಬ್ರಾಹ್ಮಣ, ಒಕ್ಕಲಿಗ, ಅಥವಾ ಲಿಂಗಾಯತ, ಅಥವಾ ದಲಿತ, ಮತ್ತೊಂದು ಕಮ್ಯುನಿಟಿ ಅಂತ ನೋಡ್ತಿದ್ದೀವ ಸರ್? ನಾವು ನೋಡ್ತಾ ಇರೋದು ಅವನಲ್ಲಿರುವ ದೀಪವನ್ನ, ಅವನಲ್ಲಿರುವ ಬೆಳಕನ್ನ, ಅವನಲ್ಲಿರುವ ಮಮಕಾರವನ್ನ. ಎಷ್ಟೋ ವರ್ಷ ಆದ್ರೂ ನಮ್ಮ ಒಳಗಡೆ ಇದಾನೆ ಅವನು ಅಂತಂದ್ರೆ ಏನರ್ಥ ಅಲ್ಲಿಗೆ? ಈಗ ನೀವು ಹೇಳಿದ್ರಿ ಅವ್ರ ಮಕ್ಕಳಿಗೆ ಶಿವರಾಜ್ ಕುಮಾರ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಅಪ್ಪು ಫ್ಯಾಮಿಲಿ ಆಗಿರ್ಬೋದು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವ್ರಿಗೆಲ್ಲ ಎಂತ ಮನುಷ್ಯನಪ್ಪ ಅಂತ ಅನ್ಸಲ್ವಾ? ಅವ್ರಿಗೆ ಎಷ್ಟು ಹೊರಗಿರ್ಬೋದು. ನಮ್ ತಾತ ಯಾಕೆ ಇಲ್ಲಿ ತಗೊಂಡ, ಅಲ್ಲಿ ಅಷ್ಟೊಂದು ಜಾಗ ಇತ್ತಲ್ಲ ಅಂತ ನಾವು ಬಿಟ್ವಾ ಸರ್ ಅಭಿಮಾನಿಗಳು? ನಾವು ತಾನೇ ಒಚ್ಕೊ ಬಂದಿದ್ದು. ಹೌದೌದು, ಅವ್ರ ಫ್ಯಾಮಿಲಿ ಅವ್ರದೇ ಬೇರೆ ನಿರ್ಧಾರ ಆಯ್ತು, ಎಲ್ಲ ತಗೊಂಡೋಗಿ ಹಾಕೊಂಡಿದ್ದಲ್ಲೇ ಜನ. ಅದ್ ನಿಮ್ದೆಲ್ಲ ಆಸ್ತಿ ಅಂತ ಹೇಳ್ದಂತವ್ರು, ಅವ್ರ ಕುಟುಂಬಕ್ಕೆ ಹೇಳ್ದಂತವ್ರು. ಸಮಾಜದ ಆಸ್ತಿ ಅಲ್ವಾ ಸರ್? ಇದೊಂದು ನೈಜ ಸರ್ಕಾರ ಮಾತಾಡ್ಬೇಕಿತ್ತು. ಎಕ್ಸಾಕ್ಟ್ಲಿ, ಸರಿಯಾದ ಪ್ರಶ್ನೆಗೆ ಬಂದಿರ. ಇದು ಈ ಪ್ರಶ್ನೆ ಅಂದ್ರೆ ಇದುವರೆಗೂ ಇಷ್ಟೆಲ್ಲಾ ನಡೀತಾ ಇದ್ರು, ಕನ್ನಡಿಗರ ಭಾವನೆಯನ್ನು ಕೆಣಕ್ತಾ ಇದ್ರು. ಯಾವತ್ತು ಆಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಇಂಥ ಸರ್ಕಾರ ಯಾಕೆ ಮೌನವಾಗಿದೆ? ನೋಡಿ, ಅವನು ಎಲ್ರ ಬಗ್ಗೆ ಮಾತಾಡ್ತಾನೆ. ನೋಡಿ, ವಿರೋಧ ಪಕ್ಷದ ಅಶೋಕ್ ಅವರಾಗ್ಲಿ, ಯಡಿಯೂರಪ್ಪ ಆಗ್ಲಿ, ಅಥವಾ ಸಿದ್ದರಾಮಯ್ಯನವರಾಗ್ಲಿ, ಡಿ ಕೆ ಶಿವಕುಮಾರ್ ಇಷ್ಟರೊಳಗಡೆ ಮಾತಾಡಿ ಒಂದು ಈಚೆಗಾಕಿ ಅವನ್ನ ಅನ್ಬೇಕಿತ್ತು. ಯಾಕೆ ಈ ನಮ್ಮ ಅಸ್ಮಿತೆಯನ್ನ ಆರಿಸ್ಬಿಟ್ಟುವ ರೀತಿಯಲ್ಲಿ ಕೂತಿದ್ದಾರೆ ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಏನ್ ಮಜಾ ತಗೋತಾ ಇದ್ದಾರೆ? ಕನ್ನಡ ಕಲ್ಚರ್ ಮಿನಿಸ್ಟರ್ ಏನ್ ಮಾಡ್ತಿದ್ದಾರೆ ಸರ್? ಅದೇ ಹೇಳ್ತಾರೆ, ಕನ್ನಡ ವಾರ್ತಾ ಆ ಇಡೀ ಆಸ್ತಿ ಬರೋದು ವಾರ್ತಾ ಇಲಾಖೆಗೆ. ಕರ್ನಾಟಕದ ವಾರ್ತಾ ಇಲಾಖೆಯ ಸಚಿವ ಈ ರಾಜ್ಯದ ಮುಖ್ಯಮಂತ್ರಿ. ಕೇಳಿಸ್ತಾ ಇಲ್ವಾ ಮುಖ್ಯಮಂತ್ರಿಗಳಿಗೆ? ಹೌದು ಅಲ್ವಾ ಸರ್? ಮಾಡ್ಬೇಕಲ್ವಾ ಸರ್ ಇದನ್ನ? ಹಳ್ಳಿಲಿ ಯಾವುದೇ ಒಬ್ಬ ವೃದ್ಧನ್ನ ಮತ್ತೊಬ್ಬನ್ನ ಹೋಗಿ ಮಾತಾಡ್ಸಿದ್ರೆ ರಾಜ್ಕುಮಾರ್ ಅಂತ ಅಂದು ಕೂಡ್ಲೆ ಅವರು ಕೂತ್ಕೊಂಡು ಕಾಲ್ ಮೇಲೆ ಕಾಲ್ ಕೂತ್ಕೊಂಡು ಮಾತಾಡಲ್ಲ ಸರ್. ಭಕ್ತಿಯಿಂದ, ಭಯದಿಂದ ಮಾತಾಡ್ತಾರೆ. ಎಲ್ಲಿ ನಮ್ ದೇವ್ರ ಮುಂದ್ಕೊಂಡೇನು ಅಂತ ಒಲವಿರುವ ವ್ಯಕ್ತಿಯನ್ನ ನೀವು ಟೀಕಿಸಕ್ಕೆ ಯಾರಪ್ಪ? ಟೀಕಿಸೋರು ಯಾರು? ಅದಕ್ಕೆ ನಾನು ಶ್ರೀಧರ್ ಅವ್ರಿಗೂ ಹೇಳಿದ್ದು, ಮಾತಾಡಿ ಅಂತ ಹೇಳಿದ್ರೆ ಅವನು ಬೆಳೀತಾ ಹೋಗ್ತಾ. ಈ ಬೆಳೆಯೋದಲ್ಲ, ಹೊಸ್ಬೇಕು. ಶ್ರೀಧರ್, ಚೈತನ್ಯ, ಯಾರೆಲ್ಲ ಎಲ್ಲಿಂದ ಕರ್ಕೊಂಡ್ಬಂದ್ರು ಸರ್ ಪ್ರತಿಭೆನ? ಎಲ್ಲಿಂದ ಪ್ರತಿಭಾ ಶೋಧನ ಮಾಡಿದ್ ಯಾರು ಆ ಪುಣ್ಯಾತ್ಮರು? ಏನೋ ಮಾಡ್ಲಿ, ಇವನ್ಗೊಂದು ಅವಕಾಶ ಅಂತ ಮಾಡಿರ್ತಾರೆ. ಅವರು ದೊಡ್ಡ ಗುಣ ಅದು. ಆಯ್ತಾ? ನಮ್ಮ ಸುಮನ್ ಕಿತ್ತೂರ್ ಅವರು ದೊಡ್ಡ ಗುಣ ಅದು. ಆಕ್ಚುಲಿ ನನ್ ನಿಮ್ಗೆ ಆಶ್ಚರ್ಯ ಆಗ್ಬಿಡ್ಬೋದು, ನೀವು ಫೋನ್ ಮಾಡಿದ್ದು. ಪುಟ್ಟಣ್ಣ ಕಣಗಾಲ್ ಅವ್ರ ಮನೆ ಮುಂದೆ ನಿಂತಿದ್ದೀನಿ, ಗೋಪಿಕಾ ಮನೆ ಮುಂದೆನೆ ನಿಂತಿದ್ದೀನಿ. ಏನ್ ಪಾಳ್ ಬಿದ್ದಿವೆ.
ಹ್ಮ್ ಈ ಯಾರೊಬ್ರಿಗೂ ಪುಟ್ಟಣ ಕಣ್ಗಳ ಹೌದು ನಮ್ಮೂರಿಗೆ ಹೆಸರು ಬಂತು ಹ್ಮ್ ಅಂತಾರೆ. ಅದು ಅಲ್ಲಿ ದಿವಸ ಹೂವಾರ ಹಾಕತಾರೆ. ಅದೊಂದು ಸ್ಮಶಾನ ಅಂತ ಭಾವಿಸಲ್ಲ. ಮದುವೆ ಮಾಡ್ಕೊಳ್ತಾರೆ, ಹ್ಮ್ ವಿಚಾರವಂತಿಕೆಯನ್ನ ಹರಡ್ತಾರೆ, ಹ್ಮ್ ಮಗುಗ್ ನಾಮಕರಣ ಮಾಡ್ತಾರೆ. ಹ್ಮ್ ಹ್ಮ್ ಊತ ವ್ಯಕ್ತಿಯನ್ನ ಏನಂತ ಕರಿತೀವಿ ನಾವು? ಸ್ಮಶಾನ ಅಂತ ಕರಿತೀವಿ. ಸ್ಮಶಾನ, ಹೌದೌದು. ಅದು ದೇವಸ್ಥಾನ ಮಾಡ್ಕೊಂಡ್ಬಿಟ್ಟಿರೋ ಜನ ಅಲ್ಲಿ. ಹಾ, ಈ ದೇವಸ್ಥಾನ ಮಾಡ್ಕೊಂಡಿದ್ದಾರೆ ಅಂದ್ರೆ ಹ್ಮ್. ಈ ಅಸ್ಮಿತೆಗೆ ನಾವೇನ್ ಹೇಳೋಣ? ಹ್ಮ್ ಹ್ಮ್ ಇಲ್ಲಿ ಬೆಳಕಿದೆ ಸರ್. ಹ್ಮ್ ಅದೊಂದು ಬೆಳಕು, ಹ್ಮ್ ಅದೊಂದು ಭಾವನೆ, ಹ್ಮ್. ಅದೊಂದು ವ್ಯಕ್ತಿತ್ವ, ಅದೊಂದು ಘನತೆ. ಹ್ಮ್ ಈ ಎಲ್ಲದರ ಮುಂದೆಯೂ ಕೂಡ ನಮ್ದ ಯೂನಿವರ್ಸಿಟಿ ಡಿಗ್ರಿ ಸರ್ಟಿಫಿಕೇಟ್ಸ್ಗಳನ್ನೆಲ್ಲ ಬೀದಿಗೆದ್ದು ಹ್ಮ್ ಅವ್ರ ಮುಂದೆ ಮಂಡಿ ಉರ್ತೀವಿ ಅಂದ್ರೆ ಯಾಕೆ ಸರ್? ಹ್ಮ್ ವಿನಯ, ಕಾರುಣ್ಯ ಮತ್ತು ಅವರ ಬದುಕಿನ ಪ್ರೀತಿ ಹ್ಮ್ ಹಂಚಿ ತಿನ್ನುವಂಥದ್ದು. Yes. ನಾನಿಲ್ಲಿ ಇಡೀ ಕುಟುಂಬವನ್ನ ಸಲುಹಿದ ರೀತಿ, ಅವರು ವೈಯಕ್ತಿಕ ಕುಟುಂಬವನ್ನ ಸಲುಹಿದ ರೀತಿ 100 ಜನನ ಸಾಕಿದ್ರು. 100 ಜನ ಹಾ. ಸಾಕಿದ್ರು. ಹ್ಮ್ ಎಲ್ಲಿ ಸರ್ ಹ್ಮ್ ಇವ್ರೊಬ್ರು ಈಗ ಸಾಕ್ತಾರ ಒಬ್ಬರು ಸಾಕ್ತಾರ ಇವರು? ಅವ್ರನ್ನವರೇ ಸಾಕಾಗಲ್ಲ. ನಾನ್ ಕೇಳ್ತಾ ಇರೋದು, ನಿನ್ನ ದೇಶಕ್ಕೊಂದಾದ್ರೂ ಕಪ್ಪೌಟ್ ಹಾಸಪ್ಪ. ಇಷ್ಟೊಂದು ಕೊಂದ್ರು, ಹ್ಮ್ ಪ್ರತಿ ಮನೆಯ ಗ್ಯಾಸ್ಗೂ ಬೆಲೆ ಹೆಚ್ಚಿಗೆ ಮಾಡಿದ್ರಿ, ಹ್ಮ್. ಪೆಟ್ರೋಲ್ ಡಾಲರ್ ತಂದ್ರಿ, ಹ್ಮ್ ನಮ್ಮನ್ನೆಲ್ಲ ಲೂಟಿ ಮಾಡಿ ತಗೊಂಡೋದ್ರಿ. ವ್ಯಾಪಾರ ಬಿಟ್ರೆ ನಿಮ್ಗೆ ಬೇರೆ ಏನು ಇಲ್ಲ. ನೀನು ಕೂಡ ವ್ಯಾಪಾರ ಮನೋಭಾವನೆಯಿಂದನೇ ಈ ಭಾವನೆಯನ್ನ ಕೆಣಕಿದ್ಯಾ. ಯಾಕೆ ಅಂದ್ರೆ ನೀನು ಆ ದೇಶದ ಸಿಟಿಸನ್, ಹ್ಮ್ 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 ನೀನು ಆ ದೇಶದ ಪ್ರಜೆ. ಹ್ಮ್ ಸಂಜಾತ ಇರ್ಬೋದು, ನಿಮ್ ತಾತ ಮುನ್ತಾತ ಇರ್ಬೋದು ಇಲ್ಲಿ, ಹ್ಮ್ 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 ಆದ್ರೆ ಹ್ಮ್. ನೀನು ಈ ದೇಶದ ಭಾವನೆಗಳೊಟ್ಟಿಗೆ ಆಡ್ಬೇಡ. ಹ್ಮ್ ಹ್ಮ್ ಇದು ವ್ಯಾಪಾರಿ ಮನೋಭಾವನೆ. ಹ್ಮ್ ಅನ್ನ ಹಾಕುವಂತ ಮನೆ. ಒಂದು ಮದುವೆಯಲ್ಲಿ 1000 ಜನ ಕೂಟ ಹಾಕ್ತಾರೆ, ಹ್ಮ್ ಒಂದು ದೇವಸ್ಥಾನದಲ್ಲಿ ಪ್ರಸಾದ ಹಂಚ್ತಾರೆ. ಹ್ಮ್. ಯಾವಾಗ್ಲೂ ಹಂಚೋ ಪ್ರಕ್ರಿಯೆಯಲ್ಲೇ ಸಂಭ್ರಮ ಕಾಣುವಂತ ಜನ ಹ್ಮ್. ಭಾರತದಲ್ಲಿ ನೆಲೆಸಿರೋದು. ಹ್ಮ್ ಕಿರಾತಕರಲ್ಲ, ಬೇರೆಯವರ ತುತ್ತನ್ನು ಕಿತ್ಕೊಳ್ಳುವ ಕಿರಾತಕರಲ್ಲ. ಹ್ಮ್ ಹ್ಮ್ ಈ ನಿಟ್ಟಿನಲ್ಲಿ ಆಲೋಚಿಸಬೇಕು. ಹ್ಮ್ ಹೋರಾಟಗಾರರು ಅವರು ಸಮಗ್ರವಾಗಿ ಯೋಚನೆ ಮಾಡಿದ್ರೆ ಮಾತ್ರ ಅರ್ಥ ಆಗತ್ತೆ. ಹ್ಮ್ ಯಾಕೆ ಇವನು ಬೇರೆ ಬಂಡವಾಳಶಾಹಿಗಳ ಬಗ್ಗೆ ಮಾತಾಡಲ್ಲ? ಹ್ಮ್ ಆ ಸಮಾಜದ ಬಗ್ಗೆ ಮಾತಾಡಿದ್ಮೇಲೆ ಆ ಸಮಾಜದ ಹಂಚಿಕೆ ಯಾಕಾಗಿಲ್ಲ ಅಂತ ಬರೀತಾನೆ. ಹ್ಮ್ ಎಲ್ಲೋ 2.5 ಎಕರೆ ಬಗ್ಗೆ ಮಾತಾಡುವಂತವ್ರು ಅದು ಅವ್ರಿಗಲ್ಲದೆ ಇರುವಂತ ಜಾಗದಲ್ಲಿ ಇರುವಾಗ ಯಾವಾಗ ಬೇಕಾದ್ರೂ ಕಿತ್ಕೋಬಹುದಾದಂತ ಅಂಶ ಇರ್ಬೇಕಾದಾಗ ಯಾಕೆ ಮಾತಾಡ್ತಾ ಇಲ್ಲ? ಹ್ಮ್ ಹಾ, ಹ್ಮ್ ಇದೆಲ್ಲೋ ಸರ್ಕಾರವೇ ಮಾತಾಡಿಸ್ತಾ ಇರ್ಬೇಕು ಇವನ್ ಕಡೆಯಿಂದ. ಹಾಗಾಗಿ Exactly. ಸರ್ಕಾರದ ಬಾಯಿ ಮುಚ್ಕೊಂಡಿದ್ದಾರೆ. ಇದೇ ನಮ್ಮ ಆರೋಪ ಇರೋದು. ಇವನ್ ಮುಂದೆ ಬಿಟ್ಕೊಂಡು ಸರ್ಕಾರ ಆಟ ಆಡಿಸ್ತಾ ಇದೆಯಾ, ಸರ್ಕಾರ ಈ ಪ್ರಶ್ನೆ ಮಾಡಿಸ್ತಾ ಇದೆಯಾ ಅಂತ. ಇದೇ ನಮ್ಮ ಪ್ರಶ್ನೆ. ಇಲ್ಲ ಸರಿ, ಇವನು ಸರ್ಕಾರ ಇವನು ಮನೋಭಾವನೆ ನೀಚ ಮನೋಭಾವನೆ. ಯಾಕೆ ಅಂತ ಹೇಳಿದ್ರೆ ಹ್ಮ್ ಹ್ಮ್ ಹಬ್ಬದ ದಿವಸನೇ ನೀವು ಕಿತ್ಲು ತೆಗಿತೀರಾ ಅಂದ್ರೆ ಹಾ ಮಾಡಗಂಟ ಮಾಡ್ಬಿಟ್ಟು ಮಾರ್ಲೆ ಮೇಲೆ ಚೀನ್ ಇಸ್ಕೊಂಡಂಗೆ ಹಾ ಹಾ ನೀವು ಹಬ್ಬದ ದಿವಸ ಕಿತ್ಲು ತೆಗ್ದಾರ ಸರ್? ಹುಟ್ಟಿದ ಹಬ್ಬದಲ್ಲಿ ಹ್ಮ್ ಏನೋ ಸಾಧನೆ ಮಾಡಿದ ವ್ಯಕ್ತಿಯ ಹ್ಮ್. ಹುಟ್ಟಿದ ಹಬ್ಬದಲ್ಲಿ ತೆಗಿಯೋದ್ರಲ್ಲಿ ಹ್ಮ್ ಹ್ಮ್ ನೀವಾಗ್ಲೇ ನೀವಾಗ್ಲೇ ಹೇಳ್ತಾ ಇದ್ದೀವಿ. ಹಲೋ, ನೀವಾಗ್ಲೇ ಹೇಳ್ತಾ ಇದ್ದೀವಿ ಅಮೆರಿಕ ಇವರನ್ನ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಮತ್ತೆ ಇಲ್ಲಿ ಅವರಾದ ಹಲೋ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.